ಜಾಸ್ತಿ. ಜನವರಿ 6ನೇ ತಾರೀಕು 99% ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ಇದೆ. CM ಸ್ಥಾನ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ರಾಮನಗರದ ಶಾಸಕ, ನವ ಯುವ ಶಾಸಕ ಡಿ ಕೆ ಶಿವಕುಮಾರ್ ಅವರ ಬಣದ ದಂಡನಾಯಕನಂತೆ ಕಾಣ್ತಿರುವಂತಹ ಹುಂಬತನದ ಶಾಸಕ, ಅಲ್ಪಸಂಖ್ಯಾತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳ್ತಿದ್ದಾರೆ ಸ್ಪಷ್ಟವಾಗಿ, CM ಸ್ಥಾನ ಬಿಟ್ಟುಕೊಡಬಹುದು ಅಥವಾ ಅವತ್ತು 6ನೇ ತಾರೀಕು ಸಂಖ್ಯಾಬಲ, ಲಕ್ಕಿ ನಂಬರ್ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೀಗೆ ಹೇಳ್ತಿರೋದಕ್ಕೆ ಹೈಕಮಾಂಡ ಬಲ ಇದೆಯಾ ಅಥವಾ ಶಾಸಕರ ಬೆಂಬಲ ಇದೆಯಾ? ಆದರೆ ಅವರೇ ಹೇಳ್ತಿರೋ ಪ್ರಕಾರ ನಮಗೆ ಎರಡೂ ಶಕ್ತಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ನಮ್ಮ ಆಸೆ ಏನಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಧಿಗೆ CM ಸ್ಥಾನ ಕೊಡಬೇಕು, ಒಂದು ಅವಧಿಗೆ. ಅದರ ಅರ್ಥ ಮತ್ತೊಬ್ಬರು ಕೂಡ ಆ ಜಾಗಕ್ಕೆ ಬಂದು ಕೂರಬಹುದು ಅನ್ನುವಂತಹ ಆತಂಕ, ಭಯದ ಮಧ್ಯೆ ಈ PR ಬೇಸ್ಡ್ ನರೇಟಿವನ್ನು ಸೆಟ್ ಮಾಡಿದ್ದು ಅಧಿಕಾರ ಹಂಚಿಕೆ ಆಗಿದೆ 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 ಸಾಕ್ಷಿ ಇಲ್ಲ. ಆ ಕಾರಣಕ್ಕೋಸ್ಕರನೇ ಈಗ ಗೋವಾ ರೆಸಾರ್ಟ್ನ ಲೆಕ್ಕ 20, 40, 75 ಶಾಸಕರ ಲೆಕ್ಕವನ್ನು ಹೇಳಿಕೊಂಡು ಈಗ ಬೇರೆ ಸ್ಟೈಲಲ್ಲಿ ಪಾಲಿಟಿಕ್ಸನ್ನು ಮಾಡ್ತಿರುವಂಥದ್ದು. ತುಂಬ ಸೂಕ್ಷ್ಮವಾಗಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ವೇದಿಕೆಯ ಮೇಲೆ ರೋಷಾವೇಶದಿಂದ ಆವಾಜ್ ಹಾಕುವಂತಹ ಪ್ರಯತ್ನ ಇತ್ತೀಚೆಗೆ ಮಾಡಿರಲಿಲ್ಲ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಗೆ, ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಾನು ಯಾರು ಗೊತ್ತಲ್ಲ ಅಂತ ಧಮಕಿ ಹಾಕಿದ್ದಾರೆ. ಒಂದು ಅಪಾರ್ಟ್ಮೆಂಟ್ನ XYZ ಯಾರಿಗೂ. ಡಿ ಕೆ ಶಿವಕುಮಾರ್ ಅವರು ಇನ್ನೂ DCM ಇದ್ದಾರೆ, KPCC ಅಧ್ಯಕ್ಷರಿದ್ದಾರೆ, ಈಗಲೇ ಹೀಗೆ ಧಮಕಿ ಹಾಕ್ಬಿಟ್ರೆ, ಯಾಕಂದರೆ ಒಬ್ಬ ಅತ್ಯಂತ ಹಿರಿಯ ದಲಿತ ಸಮಾಜದ ಕೇಂದ್ರ ಸಚಿವರೆಲ್ಲ ಆಗಿದ್ದವರು, ಕರ್ನಾಟಕ ಭವನದಲ್ಲಿ ಅವರನ್ನು 8 ವರ್ಷಗಳ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ಹೆಸರು ಹಿಡಿದು ಬಾಯಲ್ಲಿ, ಅವ್ರಿಗಿಂತ ವಯಸ್ಸಲ್ಲಿ 20 ವರ್ಷ ಚಿಕ್ಕವರು ಡಿ ಕೆ ಶಿವಕುಮಾರ್ ಅವ್ರವ್ರನ್ನ ಕರೆಯೋದು. ತುಮಕೂರಿನ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗ ರಾಜಣ್ಣ ಅಲ್ಲ, ಅವ್ರ ಪಕ್ಕದಲ್ಲೇ ಹೆಚ್ಚು ಕಮ್ಮಿ ಬರುವಂಥವ್ರು, ಅವರನ್ನು ಕೂಡ ವಯಸ್ಸಿನಲ್ಲಿ ಇವರಿಗಿಂತ ತುಂಬ ಸೀನಿಯರ್ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಬಾಯಲ್ಲಿ ಅಂತ ಕರೆಯುವಂತಹ ಸಾಕ್ಷ್ಯಗಳು ಅವರ ಬೆಂಬಲಿಗರಿದ್ದಾರೆ. ಹೇಳ್ತಿರ್ಬೇಕಿದ್ರೆ ಅದಕ್ಕೆ ಇರಬೇಕು CM ಲಿಂಗಪ್ಪ ಅವರು ನಡವಳಿಕೆ ಒಂದು ಕರೆಕ್ಟ್ ಆಗಿದ್ರೆ ಯಾರು ಬೇಕಾದ್ರೂ CM ಆಗಬಹುದು, ಡಿ ಕೆ ಶಿವಕುಮಾರ್ ಅವರು ಆಗಬಹುದು. ಆ ನಡವಳಿಕೆ ಅನ್ನುವ ಆ ಸರ್ಟಿಫಿಕೇಟನ್ನು ಇವತ್ತು ವಿ ಸೋಮಣ್ಣ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇನೇ ಇರಲಿ, ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ 97 ನಿಮಿಷಗಳ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ನೋಡಿ ಯಾರ್ಯಾರಿದ್ರು, ಯಾರನ್ನ ಆ ಮೀಟಿಂಗ್ ಹಾಲ್ಗೆ ಕರ್ಕೊಳ್ದೆ ಹೊರಗಡೆ ನಿಲ್ಲಿಸಿ ಮೀಟಿಂಗ್ ಮಾಡಿದ್ರು. ಸಾಕಷ್ಟು ಪತ್ರಿಕೆಗಳಲ್ಲಿ ಇವತ್ತು ದಾಖಲಾಗಿರುವಂತಹ ಹಚ್ಚಾಗಿರುವಂತಹ ಒಂದು ವರದಿ ಅದು. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ಪ್ರಿಯಾಂಕಾ ಗಾಂಧಿ ಮತ್ತೊಬ್ಬರು ಹೊಳಗೆ ಬರಲಿಕ್ಕೆ ಪ್ರಯತ್ನಿಸಿದಾಗ ನಿಮ್ಮಿಂದನೇ ಇದೆಲ್ಲ ಆಗಿದ್ದು, ಹೊರಗಡೆ ನಿಂತಿ ಅಂತ ಬೈದು ಕಳಿಸಿದ್ರು. ಅದು ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ. ಇವತ್ತು ರಾಜ್ಯದಲ್ಲಿ ಈ ಥರದ ನಾಯಕತ್ವದ ಫೈಟ್ ಆಗ್ತಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂತಹ ಬಣಗಳು ಸೃಷ್ಟಿಯಾಗಿದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣ ರೂವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಅವರನ್ನು ಆ ಕಾರಣಕ್ಕೋಸ್ಕರನೇ ಕರ್ನಾಟಕಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ನೋಡಿ, 4 ಜನರ ನಂಬರ್ ನೋಡಿದ್ರು ಕೂಡ ಒಂದು ಹಂತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ, KC ವೇಣುಗೋಪಾಲ್ ಖರ್ಗೆ ಅವ್ರಿಗಿಂತ ಮುಂಚೆ ಸಿದ್ದರಾಮಯ್ಯ, ಸೋನಿಯಾ ಗಾಂಧಿ ಅವರು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಕೈ ಎತ್ತಿರುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸಿದ್ದರಾಮಯ್ಯನೇ ಮುಂದುವರಿಯಲಿ ಅಥವಾ ಆ ಜಾಗಕ್ಕೆ ದಲಿತರೊಬ್ಬರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳಾಗಬೇಕು ಅನ್ನೋದನ್ನು ಪ್ರಿಯಾಂಕಾ ಗಾಂಧಿ ಅವರ ಚರ್ಚೆ ಬಂದಾಗ ಅವರು ಸಹಮತ ವ್ಯಕ್ತಪಡಿಸ್ತಾರೆ. ಹೌದು, ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಟರ್ಮ್ಗೆ ಅವಕಾಶ ಮಾಡಿಸ್ಕೊಡ್ಬೋದು. ಈಗ ಸಿದ್ದರಾಮಯ್ಯ ಅವರ ನಂತರ ದಲಿತರಿಗೆ ಆ ಅವಕಾಶ ಸಿಗಬೇಕು ಅನ್ನುವಂತಹ ಅಭಿಮತ ಮೂಡಿದಾಗ 4 ಜನರ ಮತ ಹೊಸ ನಾಯಕತ್ವ ಅನ್ನೋದೇ ಬದಲಾದರೆ ಅದು ದಲಿತರಿಗೆ ಮುಖ್ಯಮಂತ್ರಿ ಮಾಡುವಂಥದ್ದು. ಇಲ್ಲಪ್ಪ ಏನೂ ಬೇಡ, ಯಥಾಸ್ಥಿತಿ ಮುಂದುವರಿಬೇಕು ಅನ್ನೋದಾದರೆ 4 ಜನಕ್ಕೆ 4 ಮತಗಳು, ಹೊರಗಡೆ ಒಂದು ವೋಟ್ ವೇಸ್ಟ್ ಆಯಿತು ಸುರ್ಜೇವಾಲಾ ಅವ್ರದ್ದು. ಒಂದು ವೇಳೆ ಅದಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಕ್ಕೆ ಬಂದು ಇರ್ತಿತ್ತು. ಇದರ ಜೊತೆಲಿ 2 ರಿಪೋರ್ಟ್ ಹೈಕಮಾಂಡ್ ತರಿಸ್ಕೊಂಡಿದ್ದದ್ದು. 2 ರಿಪೋರ್ಟ್ಗಳನ್ನು ಕೊಟ್ಟವ್ರು ಯಾರು? ಒಬ್ಬರು ಕೃಷ್ಣ ಬೈರೇಗೌಡರು, ಮತ್ತೊಬ್ಬರು
ಬೆಂಗಳೂರಿನ ಅತ್ಯಂತ ಸಂಯಮಿ ಮತ್ತು ಅಜಾತಶತ್ರು ಅನಿಸಿಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ಎರಡೂ ರಿಪೋರ್ಟ್ಗಳು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯ ರಿಸಲ್ಟ್ ಕೊಡುವ ರೀತಿಯಲ್ಲಿ ಅಲ್ಲಿನ ವಾಸ್ತವಾಂಶಗಳು ಹೈಕಮಾಂಡ್ಗೆ ಸಿಕ್ಕಿಲ್ಲ, ದಕ್ಕಿಲ್ಲ. ಎರಡೂ ರಿಪೋರ್ಟ್ಗಳು ಕೂಡ ಈಗಿನ ಸ್ಥಿತಿ ಮುಂದುವರಿಬಾರ್ದು, ಬಣಜಗಳಗಳು ಇಲ್ಲಿಗೆ ಬ್ರೇಕ್ ಹಾಕಬೇಕು, ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಮಾತ್ರ 28ಕ್ಕೆ ಅಥವಾ ದಲಿತರೊಬ್ಬರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳೇನಾದರೂ ಆದರೆ 28ಕ್ಕೆ ಲಾಭ ಆಗಬಹುದು. ಬದಲಾಗಿ ಡಿ ಕೆ ಶಿವಕುಮಾರ್ ಅವರನ್ನು ತಂದು ಕೂರಿಸುವ ಪ್ರಯತ್ನಗಳೇನಾದರೂ ಆದರೆ ಅಹಿಂದ ಆಕ್ರೋಶ, ದಲಿತ ಸಮಾಜದ ಬಹುದೊಡ್ಡ ಆಕ್ರೋಶ, ಅಲ್ಪಸಂಖ್ಯಾತರ ಬಹುದೊಡ್ಡ ವಿರೋಧ ಮತ್ತು ವಿಪಕ್ಷಗಳಲ್ಲಿನ ವಿರೋಧವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ಸ್ಪಷ್ಟ ಸಾಲುಗಳು ಹೈಕಮಾಂಡ್ಗೆ ಸಿಕ್ಕಿರುವಂಥದ್ದು ಎರಡೂ ರಿಪೋರ್ಟ್ಗಳಲ್ಲಿ. ಇದರ ಜೊತೆಯಲ್ಲಿ ತುಂಬ ಮುಖ್ಯವಾದಂತಹ ವಿಚಾರ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ನಡವಳಿಕೆ, ಅವರ ಆವೇಶ, ಅವರ ಇತ್ತೀಚಿನ ನಡೆಗಳು. ಯಾಕಂದರೆ ಹೈಕಮಾಂಡ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಂತಹ ಮಾತೊಂದು, ಇವೆಲ್ಲ ಬಿಟ್ಬಿಡಿ, ಬೀದಿ ಹಾದಿಯಲ್ಲಿ ಈ ಥರ ಮಾತಾಡ್ಕೊಂಡು ಯಾರು ಹೇಳಿಕೆಗಳನ್ನು ಕೊಡಬಾರ್ದು, ಕೊಟ್ಟರೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಆ ಎಲ್ಲ ಶಿಸ್ತು ಕ್ರಮಗಳ ನೋಟಿಸ್ಗಳ ನಂತರ ಕೂಡ ಮಾತುಗಳು ನಿಂತಿಲ್ಲ. ಕೆಲವರು ಪೂರ್ಣಾವಧಿ ಅಂತಾರೆ, ಮತ್ತು ಕೆಲವರು 6ನೇ ತಾರೀಕೆ ಇನ್ನು 5 ನಿಮಿಷಕ್ಕೆಲ್ಲ CM ಆಗ್ತಾರೆ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಬಣ ರಾಜಕೀಯದ ಕಾರಣಕ್ಕೆ ಒಂದು ಗಟ್ಟಿಯಾದಂತಹ ರಾಜ್ಯ ಕಾಂಗ್ರೆಸ್ ಸ್ಥಿತಿ. ಇಡೀ ದೇಶದಲ್ಲಿ ದೊಡ್ಡ ರಾಜ್ಯ ಕಾಂಗ್ರೆಸ್ನದ್ದು, ಯಾವಾಗ ಬೇಕಾದರೂ ಉದುರಿ ಬೀಳಬಹುದು ಅನ್ನೋ ಭವಿಷ್ಯವನ್ನು ವಿಪಕ್ಷಗಳು ನುಡಿಯೋ ರೀತಿಯಲ್ಲಿ ಮಾಡಿಟ್ಟಿರುವಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಮತ್ತು ಅವರ ಬಲವನ್ನು ನೆಚ್ಚಿಕೊಂಡು ಪಿಯರ್ ಸ್ಟ್ರಾಟಜಿಯ ರೀತಿಯಲ್ಲಿ ಅಧಿಕಾರ ಹಂಚಿಕೆ 50-50, 2 ವರ್ಷ ಅನ್ನುವಂತಹ ಒಂದು ಭ್ರಮೆಯನ್ನು ಸೃಷ್ಟಿಸಿದ್ದು ಇದೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅನ್ನುವಂತಹ ಅಂಶಗಳು ಆ ವರದಿಯಲ್ಲಿ, ಎರಡೂ ವರದಿಗಳಲ್ಲಿ ದಾಖಲಾಗಿದ್ದನ್ನು ಕಂಡ ಮೇಲೆ ಹೈಕಮಾಂಡ್ ಕೂಡ ಈಗ ರೊಚ್ಚಿಗೆದ್ದಿದೆ. ಇದೇ ಕಾರಣಕ್ಕೋಸ್ಕರನೇ 20-22 ಶಾಸಕರ ಒಂದು ಪಟ್ಟಿ ಇಟ್ಕೊಂಡು, ರಾಜೀನಾಮೆಯ ಪತ್ರಗಳನ್ನು ಮುಂದಿಟ್ಕೊಂಡು ಕಟ್ಟ ಕಡೆಯ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಕೊಡ್ತಿರೋ ಇಲ್ವೋ. ಹೈಕಮಾಂಡ್ಗೂ ಚೆನ್ನಾಗಿ ಗೊತ್ತಿದೆ ಇವರನ್ನು BJP ಕೂಡ ಒಳಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ವಿರಳ, ನಂಬರ್ ಇಲ್ಲದ ಕಾರಣ. ವಿಪಕ್ಷದಲ್ಲೂ ಕೂಡ ಡಿ ಕೆ ಶಿವಕುಮಾರ್ BJPಗೆ ಬರೋದು ಬೇಕಾಗಿಲ್ಲ, ಅಥವಾ JDSಗೂ ಕೂಡ NDA ಕೂಟಕ್ಕೆ ಅವರು ಬರೋದು ಬೇಕಾಗಿಲ್ಲ ಅಂತ ಬಯಸ್ತಿರುವಂತಹ ಸಂದರ್ಭದಲ್ಲಿ 6ನೇ ತಾರೀಕು ಪಟ್ಟಾಭಿಷೇಕ ಆಗುತ್ತೋ ಅಥವಾ ಇರುವ ಪಟ್ಟಗಳಿಗೆ ಕಟ್ಟಿ ಕೊಟ್ಟು ಬಿಟ್ಟು ಬರ್ತಾರೋ ಅನ್ನುವಂತಹ ಚರ್ಚೆ ನಡೀತಿದೆ. ಆದರೆ 6ನೇ ತಾರೀಕು ಗ್ಯಾರಂಟಿ 99% ಅಂತ ಹೇಳ್ತಿದ್ದಾರೆ ಇಕ್ಬಾಲ್ ಹುಸೇನ್ ಸೇರಿದಂತೆ ಎಲ್ಲರೂ. ಅಂದರೆ ಅವತ್ತೊಂದು ಕ್ಷಿಪ್ರಕ್ರಾಂತಿ ಆಗತ್ತೆ. ಒಂದು ಇದಕ್ಕಿಂತ ದೊಡ್ಡ ಪಟ್ಟಕ್ಕೂ ಕೂತ್ಕೊಳ್ಳೋದು, ಇಲ್ಲಾಂದರೆ ಈ ಪಟ್ಟವನ್ನು ಬಿಟ್ಟು ಬರೋದು. ಏನಾಗಬಹುದು ನಿಮ್ಮ ಪ್ರಕಾರ? ಕಮೆಂಟ್ ಮಾಡಿ.